ಮೇನ್ ಜನರಿಗೋಸ್ಕರ ಹೆಲ್ಪ್ ಮಾಡ್ಬೇಕಂತ ಬಂದಿರ್ತಕ್ಕಂಥ ಕಂಪನಿ ಅದು. ಇನಾಗ್ರಲ್ ಆಫರ್ ಅಂತ ಹೇಳಿ 13.5% ಆನ್ಯುವಲ್ ಎಫ್ಡಿ ರೇಟ್ ಕೊಡ್ತಾ ಇದೀವಿ. 13.5 ಫಾರ್ ಜನರಲ್ ಪಬ್ಲಿಕ್ ಗೆ, 14% ಫಾರ್ ಸೀನಿಯರ್ ಸಿಟಿಸನ್ ಕೊಡ್ತಾ ಇದೀವಿ. ಇನ್ನು 5 ವರ್ಷದಲ್ಲಿ ಇವರು ಕರ್ನಾಟಕ ತುಂಬಾ ಕನಿಷ್ಠ 50 ಬ್ರಾಂಚ್ ಓಪನ್ ಮಾಡ್ಲಿ ಅಂತ ನಾನು ಆಶೆ. ಬ್ಯಾಂಕ್ ಓಪನ್ ಮಾಡಿ ಅಂತ ನಮ್ಮ ಆಸೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಕಂಗ್ರಾಚುಲೇಷನ್. ಸೊ ಮೊದಲನೇ ಬ್ರಾಂಚ್ ಆಗಿದೆ, ಎರಡನೇ ಬ್ರಾಂಚ್ ಕೂಡ ಆಲ್ರೆಡಿ ಶುರು ಮಾಡಿದ್ವಿ. ಸೊ ಎಲ್ಲರೂ ಏನ್ ಹೇಳಕ್ ಬಯಸ್ತಾರೆ ಸರ್? ಅಂದ್ರೆ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನೆಕ್ಸ್ಟ್ ನಾವು ಆಕ್ಚುಲಿ ತಗೊಂಡಿದ್ದು ಫಸ್ಟ್ ಲೈಸೆನ್ಸ್ ಅದೇ ತರ ತಗೊಂಡಿರೋದು. ಸೊ ಆಲ್ ಓವರ್ ಇಂಡಿಯಾದಲ್ಲೇ ಅಂದ್ರೆ ಕಂಪ್ಲೀಟ್ ಎಲ್ಲ ಕಡೆನೂ ಬ್ರಾಂಚಸ್ ಕೊಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಸೊಸೈಟಿ ಅಂದ್ಮೇಲೆ ತುಂಬಾ ಸೇಫ್ ಅಂಡ್ ಸೆಕ್ಯೂರ್ ತಗೋಬೇಕು. ಅದಕ್ಕೆ ನಮ್ಮ ಹತ್ರ 20 ಜನ ಡೈರೆಕ್ಟರ್ಸ್ ಇಂದ ಯಂಗ್ ಅಂಡ್ ಎನರ್ಜೆಟಿಕ್ ಡೈರೆಕ್ಟರ್ಸ್ ಮಾಡ್ತಾ ಇರೋದು. ಸೊ ಎಲ್ಲರೂ ತುಂಬಾ ಒಳ್ಳೊಳ್ಳೆ ಒಪಿನಿಯನ್ ಇದೆ. ಸೊ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತೀವಿ ಮುಂದೆ. ಸೊ ಏನೆಲ್ಲ ಒಂದು ಪ್ಲಾನಿಂಗ್ ಕೊಡಿದೆ ಸರ್? ಅಷ್ಟೇ ಈಗ ಕೇವಲ 3-4 ತಿಂಗಳಲ್ಲಿ ಒಂದು ಮಾಡೋದು ತುಂಬಾ ಸುಲಭವಾದ ಮಾತಲ್ಲ. ಯಾಕಂದ್ರೆ ತುಂಬಾ ನೂರಾರು ಬ್ಯಾಂಕ್ಗಳು ನಾವು ನೋಡಿದೀವಿ. ಇಲ್ಲ, ಅದಕ್ಕೆ ನಮ್ಮಲ್ಲಿ ಅಂದ್ರೆ ಜನರ ರಿಕ್ವೈರ್ಮೆಂಟ್ ಆತರ ಇದೆ. ಈಗ ನಾವು ಇನಿಷಿಯಲೈಸೇಷನ್ ಸ್ಟಾರ್ಟ್ ಮಾಡಿದ್ದೆ 1000+ ಅಪ್ಲಿಕೇಶನ್ ಇಂದ, 1000 ಶೇರ್ಸ್ ಇಂದಾನೆ, 1000 ಜನ ಅಪ್ಲಿಕೇಶನ್ಸ್ ಇಂದ ಆಕ್ಚುಲಿ. ಆತರ ಅವರೇ ರಿಕ್ವೈರ್ಮೆಂಟ್ಸ್ ಕೊಟ್ಟಿರೋದು. ನಮ್ಮ ಕಮ್ಯುನಿಟಿ ಅದ್ರ ಚೆನ್ನಾಗಿದೆ. 20 ಡೈರೆಕ್ಟರ್ಸ್ ಕೂಡ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಇದ್ದಾರೆ. ಸೊ ಅವರೇ ರಿಕ್ವೈರ್ಮೆಂಟ್ ಕೇಳಿ ಮಾಡಿಸ್ಕೊಂಡಿರೋ ಬ್ರಾಂಚ್ ಇದು. ಮಲ್ಲೇಶ್ವರಂ ಅಂದ್ರೆ ಎಲ್ರಿಗೂ ಗೊತ್ತು, ದ ಆರ್ಟ್ ಪ್ಲೇಸ್ ಆಫ್ ಬೆಂಗಳೂರು, ಸೆಂಟರ್ ಆಫ್ ದಿ ಸಿಟಿ. ಸೊ ಅದರಲ್ಲೂ ಕೂಡ 15th ಕ್ಲಾಸ್ ಅಂದ್ರೆ ತುಂಬಾ ಫೇಮಸ್ ಇಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಒಂದು ಒಳ್ಳೆ ಜಾಗ ಸಿಕ್ಕಿದೆ. ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ನಮ್ಮ ಹೆಡ್ ಆಫೀಸ್ ತರ ಮಾಡ್ಕೊಂಡಿದ್ದೀನ, ಎಲ್ಲ ಕಡೆ ಬ್ರಾಂಚ್ ಕೊಡ್ತಾ ಹೋಗ್ತೀವಿ. ಸೊ ಈಗ ನಮ್ಮಲ್ಲಿ ಮೇಜರ್ ಅಟ್ರಾಕ್ಷನ್ ಅಂದ್ರೆ ಈಗ ನಾವು ಲೋನ್ಸ್ ಇಂದಾನೆ ಬ್ಯಾಂಕ್ ನಡಿಬೇಕಂತ ಎಲ್ರಿಗೂ ಗೊತ್ತು. ಆದ್ರೆ ಲೋನ್ಸ್ ನ ಕೊಟ್ಬಿಟ್ಟು ತುಂಬಾ ಬ್ಯಾಂಕ್ಗಳು ಹೋಗಿರೋದು ಗೊತ್ತು ನಿಮಗೆ. ಸೊ ಇಲ್ಲಿ ಲೋನ್ಸ್ ತುಂಬಾ ಸೆಕ್ಯೂರ್ ಲೋನ್ಸ್ ಮಾತ್ರನೇ ಮಾಡ್ತಾ ಇದೀವಿ. ಯಾವ್ದೇ ತರ ಅನ್ಸೆಕ್ಯೂರ್ ಲೋನ್ಸ್ ಕೊಡ್ತಾ ಇಲ್ಲ. ಅದು ನಮ್ದು ಫಸ್ಟ್ ಇನಿಷಿಯೇಷನ್. ಸೆಕೆಂಡ್ ಥಿಂಗ್ ಅಂದ್ರೆ ನಮಗೆ ಜನರಲ್ ಪಬ್ಲಿಕ್ ಗೆ ನಾವು ಇನಾಗ್ರಲ್ ಆಫರ್ ಅಂತ ಹೇಳಿ 13.5% ಆನ್ಯುವಲ್ ಎಫ್ಡಿ ರೇಟ್ ಕೊಡ್ತಾ ಇದೀವಿ. 13.5 ಫಾರ್ ಜನರಲ್ ಪಬ್ಲಿಕ್ ಗೆ, 14% ಫಾರ್ ಸೀನಿಯರ್ ಸಿಟಿಸನ್ ಕೊಡ್ತಾ ಇದೀವಿ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಈಗ ಎಲ್ಲ ಸೂಪರ್ ಸೀನಿಯರ್ ಸಿಟಿಸನ್ ಅಂದ್ರೆ 80+ ಇಯರ್ಸ್ ಎಲ್ಲರೂ ಮೇಜರ್ ಆಗಿ ಎಫ್ಡಿ ಇಂದಾನೆ ಅವ್ರ ಜೀವನ ನಡೆಸ್ತಕ್ಕಂಥದ್ದು. ಸೊ ಅವ್ರಿಗೊಂದು ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೆ 15% ಇಂಟ್ರೆಸ್ಟ್ ನ ಪರ್ ಆನಮ್ ಕೊಡ್ತಾ ಇದೀವಿ. ಸೊ ಈ ತರ ಒಂದು ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ ಇಟ್ಕೊಂಡು ಅದನ್ನ ಪಾಸಿಬಲ್ ಇದೆ, ಅದನ್ನ ಮಾಡ್ತಾ ಇದೀವಿ. ಸೊ ಅದನ್ನು ನೆಕ್ಸ್ಟ್ ಇನ್ನ ಹೆಚ್ಚಿನದಾಗಿ ತಗೊಂಡು ಹೋಗ್ಬೇಕಂತಾನೆ ಮೇನ್ ಜನರಿಗೋಸ್ಕರ ಹೆಲ್ಪ್ ಮಾಡ್ಬೇಕಂತ ಬಂದಿರ್ತಕ್ಕಂಥ ಕಂಪನಿ ಇದು. ಸರ್ ಅಂದ್ರೆ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೇ 6.5% ಅಥವಾ 7% ಮ್ಯಾಕ್ಸಿಮಮ್ ತಾವು 13-15% ಇಡ್ತಿದ್ದೀರಿ. ಸೊ ಅದ್ರ ಬಗ್ಗೆ ತಾವು ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಅವ್ರು ದೊಡ್ಡ ಮೊತ್ತನ ಮೇಂಟೈನ್ ಮಾಡ್ತಾ ಇರ್ತಾರೆ. ಅವರಿಗೆ ಹೇಗಾಗುತ್ತೆ ಅಂದ್ರೆ ಪ್ರತಿಯೊಬ್ಬರನ್ನು ಹೋಗಿ ನೋಡಕ್ ಆಗಲ್ಲ, ಅವಕಾಶ ಸಿಕ್ಕಿರಲ್ಲ. ಅಂದ್ರೆ ಸಾವಿರಾರು ಕೋಟಿನ ಒಂದೇ ಸಲ ತೋಡಿಸಿ ಅದನ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ ಕಷ್ಟ ಆಗಿರುತ್ತೆ. ನಮ್ದೇ ಆದ ಬೆಳಗ ಹತ್ರ ಇದೆ. ಈಗ 70 ಜನ ಡೈರೆಕ್ಟರ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಫಾರ್ಮ್ ಲ್ಯಾಂಡ್ ಮೇಲೆ ಪ್ರಾಜೆಕ್ಟ್, ರಿಯಲ್ ಎಸ್ಟೇಟ್ ಅಲ್ಲಿ ಹೌಸಿಂಗ್ ಸೊಸೈಟಿ, ಇದು ಲ್ಯಾಂಡ್ ಮೇಲೆ ಪ್ರಾಜೆಕ್ಟ್. ಈ ತರ ತುಂಬಾ ಸೆಕ್ಯೂರ್ಡ್. ಈಗ ನಮ್ದು ಇದರ ಅಂಡರ್ ಅಲ್ಲಿ ನಮ್ ಟೂರಿಸಂ ಇದೆ, ಮತ್ತೆ ಇನ್ಶೂರೆನ್ಸ್ ಕಂಪನಿ ಇದೆ. ಸೊ ಎಲ್ಲ ಸೆಕ್ಯೂರ್ಡ್ ಲೈನ್ ಅಲ್ಲೇ ಇದೆ. ಸೊ ಈ ತರ ನಾವು ಡಿವೈಡ್ ಮಾಡಿ ಒಬ್ಬೊಬ್ಬ ಸೆಕ್ಟರ್ನು 3 ಜನ 4 ಜನ ನಾವು ಡೈರೆಕ್ಟರ್ ಸ್ಪ್ಲಿಟ್ ಮಾಡಿ ಮಾಡ್ತಾ ಇದೀವಿ. ಅದ್ ಮಾಡಿ ಪ್ರಾಫಿಟ್ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಎಲ್ಲ ಪಬ್ಲಿಕ್ ಗೋಸ್ಕರ ಮಾಡ್ಬೇಕಂತ ಬಂದಿರೋರು. ಇಲ್ಲಿ ಯಾರು CEO ಕುತ್ಕೊಂಡು 10 ಲಕ್ಷ ಸ್ಯಾಲರಿ ತಗೊಂತ ಇಲ್ಲ, ಅಥವಾ ಮತ್ತೊಬ್ಬ CFO ಕುತ್ಕೊಂಡು 25 ಲಕ್ಷ ಸ್ಯಾಲರಿ ತಗೊಂತ ಇಲ್ಲ. ಸೊ ಎಲ್ಲರೂ ಜನರಿಗೋಸ್ಕರ ಮಾಡ್ತಾ ಇರೋದ್ರಿಂದ ಮಾಡಕ್ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಇದನ್ನ ಇಷ್ಟೊಂದು ಪ್ರಾಫಿಟ್ ಕೊಡಕ್ ಬರೋದಿಲ್ಲ. ಅಷ್ಟೇ ಪ್ರಾಫಿಟ್ ನ ನಾವ್ ಯಾರು ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಮ್ಗೇನ್ ಬೇಕು ಜನ ಮಂತ್ಲಿ ನೀಡ್ಸ್ ಅಷ್ಟು ಮಾತ್ರ ಇಟ್ಕೊಂಡು ಎಲ್ಲ ಪಬ್ಲಿಕ್ ಕೊಡ್ತಾ ಇದೀವಿ. ಈಗ ಅದೇ ನಾವು ಈಗ ಪ್ರೆಸೆಂಟ್ ನಾವು ಶೇರ್ಸ್ ನ 1000 ರೂಪೀಸ್ ಅಲ್ಲಿ ಕೊಡ್ತಾ ಇದೀವಿ. ಒಬ್ಬ ಮೆಂಬರ್ಗೆ 1000 ರೂಪೀಸ್ 2 ಶೇರ್ ತಗೋಬೇಕು. 500 ರೂಪೀಸ್ ಅಕೌಂಟ್ ಪ್ಲಸ್ ಟ್ಯಾಕ್ಸಸ್ 300 ರೂಪೀಸ್, 2800 ರೂಪಾಯಿಂದ ನಮ್ಮಲ್ಲಿ ಅಕೌಂಟ್ ಓಪನ್ ಆಗುತ್ತೆ. ಇದು ನಮ್ಮ ಇನಾಗ್ರಲ್ ಆಫರ್. ಇದನ್ನ ನೆಕ್ಸ್ಟ್ ಮಂತ್ ಬಂದ್ರೆ 2500 ರೂಪೀಸ್ ಒಂದು ಶೇರ್ ಇರುತ್ತೆ. ಸೊ ಅಲ್ಲಿಗೆ 5000 ರೂಪೀಸ್ ಬರೀ ಕಾಸ್ಟಿಂಗ್ ಬೀಳುತ್ತೆ, ಪ್ಲಸ್ ಈಗೇನು 800 ರೂಪೀಸ್ ಚಾರ್ಜಸ್ ಆಗುತ್ತೆ. ಸೊ ಈ ಆಫರ್ ಇದೆ. 2800 ರೂಪಾಯಿದಲ್ಲಿ ನೀವು ನಮ್ಮೊಟ್ಟಿಗೆ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಜರ್ನಿನ. ಎಲ್ಲ ಗ್ರಾಹಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಬನ್ನಿ, ನಿಮ್ಮ ಅಕೌಂಟ್ಸ್ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇದರಿಂದ ಯಾವುದೇ ಥರದ ಲೋನ್ ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಸಿಗ್ಲಿದ್ರು ಪರವಾಗಿಲ್ಲ, ನಾವು ನಿಮ್ಗೆ ಸಹಕಾರ ಮಾಡ್ತೀವಿ. ನಿಮ್ಮಲ್ಲಿ ಹೊಸ ಥಾಟ್ಸ್ ಇದ್ರೆ ಅದನ್ನು ನಾವು ಖಂಡಿತ ಪ್ರಮೋಟ್ ಮಾಡಕ್ಕೆ ಇಷ್ಟಪಡ್ತೀವಿ. ಐಡಿಯಾಸಿ ಕೊಡಲೇಬೇಕು. ಯಾಕಂದ್ರೆ ಚಿಕ್ಕ ಒಂದು ಸ್ಮಾಲ್ ಐಡಿಯಾ ಬ್ಲಿಂಕಿಟ್ ಇವತ್ತು ಕೋಟ್ಯಾಂತರ ರೂಪಾಯಿ ಮಾಡ್ತಾ ಇದೆ. 10 ನಿಮಿಷ ನಿಮ್ಮ ಮನೇಲಿ ಕೂತ್ಕೊಂಡು ನೀವೇನೇ ಆರ್ಡರ್ ಮಾಡಿದ್ರೆ ಬಂದು ಸಿಗುತ್ತೆ. ಇದೊಂದು ಥಿಂಕಿಂದ ಬಂದಿರೋದು ಅಷ್ಟೇ. ಈ ಥರ ಥಿಂಕಿಂದ ಬಂದಿರೋದೇ ಸುಮಾರು ಐಡಿಯಾಗಳಿದೆ. ಪೋರ್ಟರ್, ಒಂದು ವೆಹಿಕಲ್ ಒಂದ್ ಕಡೆ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡಬೇಕು ವಿತೌಟ್ ನನ್ನ ಪ್ರೆಸೆನ್ಸ್ ಇಲ್ದಲೆ, ಅಲ್ಲಿ ಮ್ಯಾನ್ ಪವರ್ ಎಷ್ಟು ಸೇವ್ ಆಯ್ತು. ಈ ತರ ತುಂಬಾ ಒಂದು ಚಿಕ್ಕ ಐಡಿಯಾಗಳು ಕೂಡ ದೊಡ್ಡ ಸಾಧನೆಗಳು ಮಾಡಿದೆ. ಈ ತರ ಝೊಮ್ಯಾಟೊ ಆಗ್ಲಿ ಈ ತರ ಹೇಳ್ತಾ ಹೋದ್ರೆ ತುಂಬಾನೇ ಇದೆ.
ಆ ಥರ ಹೊಸ ಹೊಸದು ಬರ್ತಾನೆ ಇದೆ. ಯೂತ್ಸ್ ಎಲ್ಲ ಇವಾಗೆಲ್ಲ ಅದ್ರ ಬಗ್ಗೆ ಡಿಜಿಟಲೈಸ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂತ ಕಡೆ ನಮ್ಮ ಗಮನ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಯಾರೆಲ್ಲ ಬಂದಿದ್ರು ಇವತ್ತು ಕಾರ್ಯಕ್ರಮಕ್ಕೆ ಮುನಿಯಪ್ಪ ಸರ್ ಅವರು ನಮ್ಮ ಪ್ರೆಸೆಂಟ್ ಮಿನಿಸ್ಟರ್ ಆಕ್ಚುಲಿ, ಸೊ ಅವರು ಕೂಡ ಬೆಳಗ್ಗೆ ಇದು ಬಂದಿದ್ದಾರೆ. ನೆಕ್ಸ್ಟ್ ನಮ್ಮ IPS ಆಫೀಸರು ಅನಿಲ್ ಕುಮಾರ್ ಸರ್, ಮತ್ತೆ ಪ್ರದೀಪ್ ಸರ್, ಆಮೇಲೆ ನಮ್ಮ ಫಿಲ್ಮ್ ಆಕ್ಟ್ರೆಸ್ ಅದಿತಿ ಪ್ರಭುದ ಅವರು, ಎಲ್ಲರೂ ಬಂದು ಅವ್ರದ್ದು ಆಲ್ರೆಡಿ ಅಕೌಂಟ್ ನಮ್ಮ ಹತ್ರ ಓಪನ್ ಆಗಿದೆ ಕೂಡ. ನಮ್ಮ ಫಸ್ಟ್ ಬ್ರಾಂಚಲ್ಲಿ ಅವ್ರ ಅಕೌಂಟ್ ಕೂಡ ಓಪನ್ ಮಾಡಿದ್ದಾರೆ. ಅವ್ರು ಮಾಡಿ ನಮ್ಮ ಹೇಗೆ ನಡೆಸ್ತಾ ಇದ್ದೀನಿ ನೋಡ್ಕೊಂಡು ಆಮೇಲೆ ನಮಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರಲ್ಲ ಅವರು. ಥ್ಯಾಂಕ್ ಯು ಮಚ್. ಕಂಗ್ರಾಚುಲೇಷನ್ಸ್ ಟು ವೀರಭದ್ರಾಚಾರಿ KM. ಇವರು ಕಳೆದ 3 ವರ್ಷದಿಂದ ಅತಿ ಉತ್ತಮವಾಗಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ 3 ತಿಂಗಳ 4ನೇ ತಿಂಗಳಲ್ಲಿ 2ನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಇನ್ನು 5 ವರ್ಷದಲ್ಲಿ ಇವರು ಕರ್ನಾಟಕ ತುಂಬಾ ಕನಿಷ್ಠ 50 ಬ್ರಾಂಚ್ ಓಪನ್ ಮಾಡ್ಲಿ ಅಂತ ನಾನು ಆಸೆ ಪಡ್ತೀನಿ.